420 ಪರಮೇಶ್ಗೆ ಸರ್ಕಾರಿ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಾ ಇರುವಂತ 420 ಪರಮೇಶ್ಗೆ ಪೊಲೀಸ್ ಇಲಾಖೆಗೆ ತೊಂದರೆ ಕೊಡ್ತಾ ಇರುವಂತ 420 ಪರಮೇಶ್ಗೆ ಬೇಕೇ ಬೇಕು ಬೇಕೇ ಬೇಕು ಬೇರೆಯವ್ರ ಬಗ್ಗೆ ಕೇಳಿ ಗೊತ್ತಾಯ್ತು. ಖಂಡಿತ ಬರ್ತೀವಿ ಸರ್. ರಕ್ಷಣಾ ವೇದಿಕೆ ದಲಿತ ಸಂಘಟನೆಗಳ ಇತಿಹಾಸ ಸ್ನೇಹಿತರೆ ಇದು. ಮತ್ತೆ ವಿಶೇಷ ಏನಂದ್ರೆ ಈ ಪರಮೇಶ್ ಎಂಬುವನು ಸುಮಾರು ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು ಅಧಿಕಾರಿಗಳಿಗೆ ಇವನು ಗೊತ್ತಿಲ್ಲದೆ ಅವ್ರನ್ನ ನಾವು ಹೆಣ್ಣು ಮಕ್ಕಳು ಅಂತೇಳಿ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ದಾನೆ. ಇವತ್ತು ಅಟ್ರಾಸಿಟಿ ನಮಗೆ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಸ್ತ್ರ ಆಯುಧ ಇವತ್ತು ನಾವು ಬಳಸ್ಕೊಂತಲ್ಲ, ನಾವು ಸುಳ್ಳು ದೂರು ಕೊಡಲ್ಲ ಅಥವಾ ಯಾರೋ ಬೇರೆಯವರು ಸವರ್ಣೀಯರ ಬಗ್ಗೆ ಯಾವುದೇ ಅಟ್ರಾಸಿಟಿ ಕೇಸ್ಗಳು ಬಳಸ್ಕೊಳಲ್ಲ. ಇವತ್ತು ನಮ್ಮ ಒಂದು ದಲಿತ ಸಮುದಾಯ ಹೆಸರು ಹೇಳ್ಕೊಂಡು ಅವನು ಅಟ್ರಾಸಿಟಿ ಕೇಸನ್ನು ಬೇರೆಯವ್ರ ಮೇಲೆ ಹಾಕ್ತಾರಂದ್ರೆ ಇದು ನಿಜವಾಗ್ಲೂ ನಮಗೆ ಬಹಳ ನೋವಿನ ಸಂಗತಿ. ಇಂಥವ್ರನ್ನ ಬಿಡಲೇಬಾರ್ದು. ಇವತ್ತು ಯಾಕೆ ದಲಿತರೇನು ಉದ್ಯಮದಾರರಾಗಬಾರ್ದಾ ಅಥವಾ ಹಿಂದುಳಿದಂಥ ಸಮಾಜದವರು ಉದ್ಯಮದಾರರಾಗಬಾರ್ದಾ ಅಥವಾ ಮುಸ್ಲಿಂ ಸಮುದಾಯ ಅಲ್ಪಸಂಖ್ಯಾತರು ಉದ್ಯಮದಾರರಾಗಬಾರ್ದಾ? ಇವತ್ತು ಮನುವಾದಿಗಳು ಸವರ್ಣೀಯರು ಮಾತ್ರ ಇವತ್ತು ಬಿಲ್ಡರ್ಗಳಾಗಬೇಕಾ ಅಥವಾ ಉದ್ಯಮದಾರರಾಗಬೇಕಾ ಹೇಳಿ? ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಈಗಾಗಲೇ ಪಾಪ ಇನ್ಸ್ಪೆಕ್ಟರ್ ಸಾಹೇಬರು ಸಿಬ್ಬಂದಿ ಅವರು ರಿಕ್ವೆಸ್ಟ್ ಮಾಡಿದೆ. ಯಾಕಂದರೆ ಇದು ಸಾರ್ವಜನಿಕರ ಸೊತ್ತು, ಪೊಲೀಸ್ ಸ್ಟೇಷನ್ನು, ಇಲ್ಲಿ ಯಾರೇ ಹೊಡೆದ್ರು ಇಲ್ಲಿಗೆ ಬರಬೇಕು, ಕಳ್ಳತನ ಆದರೆ ದೇವಸ್ಥಾನದಲ್ಲಿ ಇಲ್ಲಿಗೆ ಬರಬೇಕು. ಇದು ನಮ್ಮ ಪೊಲೀಸ್ ಸ್ಟೇಷನ್ನು, ನಮಗೆ ಭಾಳ ಗೌರವ ಇದೆ. ನಾವು ಸ್ಟೇಷನ್ಗೆ ಮಸಿ ಬಳಸುವಂಥ ಕೆಲಸ ಮಾಡೋದಿಲ್ಲ. ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಇದು ಅನೇಕ ಜನ DCP ಸಾಹೇಬರು ಬಂದಿದ್ದರು, ದೇವರಾಜ್ ಅವರು ಬಂದಿದ್ದರು, ಅನುಚೇತನ್ ಅವರಿದ್ದರು, ಗೋವಿಂದ ಅವರಿದ್ದರು, ಗಿರೀಶ್ ಸಾಹೇಬ್ರಿದ್ರು, ಎಲ್ಲ DCP ಸಾಹೇಬರು ಸೂರನ್ ಸೈಡ್ ಏನಂತ ಗೊತ್ತಿದೆ. ನಾನು ಕೂಡ ಸೂರನ್ ಸೈಡ್ ನಮ್ಮ ಲಿಮಿಟ್ಗೆ ಪೊಲೀಸ್ ಸ್ಟೇಷನ್ ಬರೋದು. ಇದು ನಾವು ಪೊಲೀಸ್ ಸ್ಟೇಷನ್ನ ಸಾರ್ವಜನಿಕರ ಸೊತ್ತು. ನಿಮ್ಗೆ ಯಾವುದೇ ರೀತಿ ನೀವು ಈ ರೀತಿ ಹೋರಾಟ ಮಾಡಿ ನಮ್ಮ ಹೆಸರು ಹಾಳು ಮಾಡ್ತಾರೆ ಅನ್ನೋ ಭಾವನೆನ ನೀವು ಬಿಟ್ಟುಬಿಡಿ. ಸೂರನ್ ಸಾಹೇಬ್ ವೆಂಕಟೇಶ್ ಚಳುವಳಿ ಅಂದರೆ ಅರ್ಥಪೂರ್ಣವಾದಂಥ ಚಳುವಳಿ. ಇವತ್ತು ಅಸ್ಪೃಶ್ಯರ ಬಗ್ಗೆ ಆಗಿರ್ಬೋದು, ಬಡವರ ಬಗ್ಗೆ ಆಗಿರ್ಬೋದು, ದಲಿತರ ಬಗ್ಗೆ ಆಗಿರ್ಬೋದು, ರೈತರ ಪರವಾಗಿ ಆಗಿರ್ಬೋದು, ನಾವು ಕಾನೂನಾತ್ಮಕವಾಗಿ ಸಂವಿಧಾನದ ಹಕ್ಕು ಅಡಿಯಲ್ಲೇ ನಾವು ಚಳುವಳಿಯನ್ನು ಮಾಡ್ಕೊಂಡು ಬರ್ತೀವಿ. ನಾವು ದಯವಿಟ್ಟು ಸರ್ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಒಂದು ಕೋಪರೇಟಿವ್, ನಿಮ್ಮ ಒಂದು ರಕ್ಷಣೆ ನಮಗೆ ಬೇಕಾಗಿದೆ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಲ್ಲ, ನಮ್ಮನ್ನು ಯಾರನ್ನ ಗಲಾಟೆ ಮಾಡಿ ಹೋಗ್ತಾರೆ ನಿಮ್ಮ ಹತ್ರ ಬರೋದು. ನಿಮ್ಮನ್ನೇ ನಾವು ದೇವರಿಂದ ಹೆಚ್ಚಾಗಿ ಕಾಣ್ತೇವೆ. ನಿಮ್ಮ ಒಂದು ಡ್ರೆಸ್ ಕೋಡು, ನಿಮ್ಮ ಒಂದು ಶಿಸ್ತು, ಪೊಲೀಸ್ ಬಗ್ಗೆ ಭಾಳ ಗೌರವ ಇದೆ. ಈ ರಾಜ್ಯದ ಗೃಹ ಸಚಿವರು ಕೂಡ ನಮ್ಮ ಸಮುದಾಯನೇ, ಅವ್ರಿಗೆ ಅಗೌರವ ಮಾಡೋಂಥ ಚಳುವಳಿನ ಯಾವತ್ತೂ ಮಾಡೋದಿಲ್ಲ ಸ್ನೇಹಿತರೆ. ಇವತ್ತು ಗೌರವ ಕೊಡ್ತೇವೆ ಯಾಕಂದ್ರೆ ಆ ಸಮುದಾಯದ ನಾಯಕರುಗಳು ನಾವಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರಿಗೆ ನಾವೊಂದು ಮೆಮೊಡಮನ್ನು ಕೊಡ್ತೀವಿ. ನೀವೆಲ್ಲರೂ ಕೂಡ ಶಾಂತವಾಗಿ ಬಂದಿದ್ದೀರಾ. ಯಾಕಂದರೆ ಅವರಿಗೆ ಈಗಾಗಲೇ ಇನ್ನೂ ಕೆಲವು ಕಾರಣಗಳಲ್ಲಿ ಗೊತ್ತಿದೆ ನಿಮಗೆ. ಅವ್ರ ಕೆಲಸ ಇರುತ್ತೆ, ಬಂದೋಬಸ್ತು ಅದೆಲ್ಲ ಇರುತ್ತೆ. ಕೇವಲ ಇನ್ನೊಂದು ಇಬ್ಬರು ಮಾತಾಡ್ತಾರೆ, ಹೆಣ್ಣು ಮಗು ಒಬ್ಬರು ಮಾತಾಡಿದ ತಕ್ಷಣ ನಾವು ಮೆಮೊಡಮ್ ಕೊಡ್ತೀವಿ. ಮಹಿಳೆಯರು ಈ ಒಂದು ಶಾಂತವಾಗಿ ತಾವೆಲ್ಲರೂ ಕೂಡ ಭಾಳ ನಿಶಬ್ದವಾಗಿ, ಭಾಳ ಕಾನೂನಾತ್ಮಕ ದಯವಿಟ್ಟು ನೀವೆಲ್ಲ ಬಂದಿದ್ದೀರಾ. ನಿಮಗೆ ಮತ್ತೊಮ್ಮೆ ನಮ್ಮ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಪೊಲೀಸ್ ಇಲಾಖೆಯವರು ಕೂಡ ಇವತ್ತು ನಮಗೆ ಕಾನೂನಾತ್ಮಕವಾಗಿ ಪಾಪ ಅವ್ರಿಗೂ ಗೊತ್ತಿದೆ ಹೈಕೋರ್ಟ್ ಆದೇಶ ಪ್ರಕಾರ ನಾವು ಕೂಡ ಹೋರಾಟಗಳು ಮಾಡೋಂಗಿಲ್ಲ. ಯಾಕಂದರೆ ಹೈಕೋರ್ಟ್ ಆದೇಶ ಏನಿದ್ರು ಕೂಡ ಫ್ರೀಡಮ್ ಪಾರ್ಕ್ ಮಾಡಬೇಕು. ನಾವು ಮೇಲಿನ ಅಧಿಕಾರಿ ಗಮನಕ್ಕೆ ತಂದು ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ನಾವು ನಮ್ಮ ವೈಟ್ಫೀಲ್ಡ್ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಾಂಕೇತಿಕವಾಗಿ ಒಂದು ಚಳುವಳಿಯನ್ನು ಮಾಡಿದ್ದೀವಿ. ಈಗ ಮಾನ್ಯ DCP ಸಾಹೇಬರು ಬಂದೋಬಸ್ತ್ ಹೋಗಿದ್ದಾರೆ. SSP ಮೇಡಮ್ ಅವರು ಕೂಡ, ರೀನಾ ಮೇಡಮ್ ಅವರು ಬರ್ತೀನಿ ಅಂತ ಹೇಳಿದರು. ಅವರು ಕೂಡ CODನಲ್ಲಿ ಏನೋ ಕೆಲಸ ಇರೋದು ಹೋಗಿದ್ದಾರೆ. ಈಗ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಂತ ಹೇಳಿದರು. ಅವರು ಕೂಡ CODನಲ್ಲಿ ಏನೋ ಕೆಲಸ ಇರೋದು ಹೋಗಿದ್ದಾರೆ. ಈಗ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಮನವಿ ಇನ್ಸ್ಪೆಕ್ಟರ್ ಸಾಹೇಬರು ಹೋರಾಟಕ್ಕೆ, ಸಾಂಕೇತಿಕವಾದಂಥ ಹೋರಾಟಕ್ಕೆ ನಮ್ಮೆಲ್ಲರ ಹಿರಿಯರಾದಂಥ ಶಮ್ಮಣ್ಣವ್ರು ಬಂದಿದ್ದಾರೆ. ಮತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷತೆ ಆದಂಥ ಭಾಗ್ಯಮ್ಮ ಅವರು ಬಂದಿದ್ದಾರೆ. ಒತ್ತೂರಿಂದ ಎಲ್ಲ
ಚೆನ್ನಮ್ಮ ಅವರು ಬಂದಿದ್ದಾರೆ, ರಾಮಗೊಂಡಳ್ಳಿಯಿಂದ ಸುರೇಶಣ್ಣ ಬಂದಿದ್ದಾರೆ, ಮತ್ತು ನಮ್ಮ ಬಳ್ಳಾರಿಯ ಜಿಲ್ಲಾಧ್ಯಕ್ಷರಾದಂಥ ಶಂಕರ್ ನಂದ್ಯಾಳ್ ಅವರು ಬಂದಿದ್ದಾರೆ, ಪ್ರಜಾ ಪರಿವರ್ತನೆ ವೇದಿಕೆಯ ಅಧ್ಯಕ್ಷರಾದಂಥ ನಮ್ಮ ಬಿ ಟಿ ರಘು ಅವರು ಬಂದಿದ್ದಾರೆ, ಮತ್ತು ವೆಂಕಟರಾಜ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಮಹಿಳಾ ಘಟಕದ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ದೀಕ್ಷಾ ಅವರು ಬಂದಿದ್ದಾರೆ. ಹಾಗೂ ಇನ್ನೂ ಅನೇಕ ಜನ ನಮ್ಮ ಕಾರ್ಯಕರ್ತರು ಇವತ್ತು ಈ ಒಂದು ಚಳುವಳಿಗೆ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಈ ಚಳುವಳಿಗೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಬಂದಿದ್ದಾರೆ. ಈ ಒಂದು ಸಾಂಕೇತಿಕವಾದಂಥ ಚಳುವಳಿಗೆ ನಮಗೆ ಬೆಂಬಲವಾಗಿ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಕೂಡ ನಮಗೆ ಈ ಒಂದು ಚಳುವಳಿಗೆ ಬಂದೋಬಸ್ತ್ ಪಾಪ ಅವರು ಕೂಡ ಬಂದಿದ್ದಾರೆ. ವಿಶೇಷ ಏನಂದರೆ ಇಡೀ ರಾಜ್ಯದಲ್ಲಿ ತಲೆ ತಗ್ಗಿಸುವಂಥ ಮಹಿಳೆಯರ ಬಗ್ಗೆ ಅಗೌರವವಾಗಿ ಮಾತಾಡಿರುವಂಥ, ಈಗ ಕೋರ್ಟಂತೆ ವಂಚಕ ಮಹಿಳೆಯರ ವಿರೋಧಿ ಮತ್ತು 48 ಪ್ರಕರಣಗಳು ಪರಮೇಶ್ವರ್ ಮೇಲೆ ಇದೆ. 48 ಪ್ರಕರಣಗಳು. ಇಂಥ ಒಬ್ಬ ಬೇವರ್ಸಿ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ, ಸರ್ಕಾರಿ ಅಧಿಕಾರಿಗಳ ಮೇಲೆ ಮತ್ತು ಕೆಲವು ಖಾಸಗಿ ಬಿಲ್ಡರ್ಗಳ ಮೇಲೆ ಹಣದ ವಸೂಲಿಗಾಗಿ ಈತ ಬಹಳ ತೊಂದರೆ ಕೊಡ್ತಾ ಇದ್ದಾನೆ. ಇವತ್ತು ಅವನ ಇತಿಹಾಸವನ್ನು ನಾವು ತೆಗೆದಾಗ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಅಗೌರವವಾಗಿ ಕೆಟ್ಟ ಪದಗಳನ್ನು ಮಾತಾಡಿದ್ದಾನೆ. ಏನಿಲ್ಲ, ಈಗ ಒಂದೇ ನಿಮಿಷ. ಹಿರಿಯಾಧಿಕಾರಿಗಳು ಕಾರಣಾಂತರದಿಂದ ಹೆಡ್ ಕ್ವಾರ್ಟರ್ನಲ್ಲಿಲ್ಲ ಏನು ಕೊಟ್ಟಿರ್ತಿರೋ ಮನವಿನ ಪಡ್ಕೊಂಡಿರ್ತೀವಿ. ಅದನ್ನು ನಮ್ಮ ಹಿರಿಯಾಧಿಕಾರಿಗಳಿಗೆ ಮುಂದಿನ ಕ್ರಮಕ್ಕಾಗಿ ನಾವು ಸಲ್ಲಿಸ್ಕೊಡ್ತೀವಿ. ಪೊಲೀಸ್ ಠಾಣೆಯ ಉದ್ಯಮ ಮಿತ್ರರಿಗೆ ವಿಶೇಷವಾಗಿ ಇವತ್ತೊಂದು ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ವೈಟ್ಫೀಲ್ಡ್ ವಿಭಾಗೀಯ DCP ಸಾಹೇಬರ ಮುಂಭಾಗದಲ್ಲಿ ಇವತ್ತು ನಾವೊಂದು ಬೃಹತ್ ಪ್ರತಿಭಟನೆಯೆಲ್ಲ ಹಮ್ಮಿಕೊಂಡಿದ್ದೀವಿ. ಈ ಭಾಗದಲ್ಲಿ ಕಾಡುಗೋಡಿ ಪಕ್ಕದಲ್ಲಿ ವಾಸ ಮಾಡ್ತಾ ಇರುವಂಥ ಪರಮೇಶ್ ಬಿ ಎಂಬವನು ರೌಡಿ ಶೀಟರು. ಸುಮಾರು 48 ಕೇಸುಗಳ ಪ್ರಕರಣಗಳು ಅವ್ರ ಮೇಲಿದೆ. ರಾಮಮೂರ್ತಿ ನಗರ, ವೈಟ್ಫೀಲ್ಡು, ಕಾಡುಗೋಡಿ, ಹೊಸಕೋಟೆ, ಮಾಲೂರು, ಮಾಸ್ತಿ ಅನೇಕ ಪೊಲೀಸ್ ಠಾಣೆಗಳಲ್ಲಿ 48ಕ್ಕಿಂತ ಹೆಚ್ಚು ಪ್ರಕರಣಗಳಿದೆ. ಅವನು ಈಗಾಗಲೇ ಹೆಣ್ಣು ಮಕ್ಕಳನ್ನು ಇವತ್ತು ಬಂಡವಾಳವಾಗಿ ಬಳಸಿಕೊಂಡು ಅನೇಕ ಜನ ಹಿರಿಯ ಅಧಿಕಾರಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಇವನು ಅವ್ರ ಮುಖಾಂತರ ಅಟ್ರಾಸಿಟಿ ಕೇಸ್ ಹಾಕ್ಸೋದು, ಸುಳ್ಳು ಕೇಸ್ಗಳನ್ನು ಹಾಕಿ ಬೆದರಿಸೋದು, ಮತ್ತು RTI ಕಾರ್ಯಕರ್ತ ಅಂತ ಹೇಳ್ಕೊಳೋದು, ಮತ್ತು NGT, ಮತ್ತು ನಾನು ಟೌನ್ ಪ್ಲಾನಿಂಗು ಇಂಜಿನಿಯರ್ ಪರಿಚಯ ಗೊತ್ತು ನನಗೆ, ಆಮೇಲೆ ಪೊಲ್ಯೂಷನ್ ಬೋರ್ಡ್ ಅಧಿಕಾರಿಗಳು ಗೊತ್ತು ಅಂತೇಳಿ ದುರ್ಬಲ ಮಾಡ್ತಾ ಇದ್ದಾನೆ. ಲೋಕಾಯುಕ್ತ ಇಲಾಖೆನ, NGT ಇಲಾಖೆನ ಮತ್ತು RTI ಕಾರ್ಯಕರ್ತ ಅಂತ ಹೇಳ್ಕೊಂಡು ಈ ಎಲ್ಲ ಇಲಾಖೆಗಳಿಂದ ಇವನು ಸುಮಾರು ಕೋಟಿಗಟ್ಟಲೆ ಹಣ ಮಾಡಿದ್ದಾನೆ. ಆದರೆ ಇವನು ಮೂಲ ಶೆಡ್ಯೂಲ್ ಟ್ರೈಬ್ ಅಲ್ಲ, ಇವನೊಬ್ಬ ಬಳಿಜಿಗ ನಾಯ್ಡು, ಆಂಧ್ರದಿಂದ ವಲಸೆ ಬಂದಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಸಮುದಾಯಕ್ಕೆ ಕೊಟ್ಟಂಥ ಅಟ್ರಾಸಿಟಿ ಕಾಯ್ದೆಯನ್ನು ಇವನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾನೆ. ಇವತ್ತು ನಮಗೆ ಊಟ ಕೊಟ್ಟಿರುವಂಥ ಏನು ಮೀಸಲಾತಿನಲ್ಲಿ ರಿಸರ್ವೇಷನಲ್ಲಿ ಅವನು ಬಂದು ನಾನು ಎಷ್ಟು ಅಂತೇಳಿ ವಿಶೇಷ BBMPಯಿಂದ ವಿಶೇಷ ಘಟಕದಿಂದ ಕಾರು ಮತ್ತು ಇನ್ನೂ ಅನೇಕ ಸೌಲಭ್ಯಗಳನ್ನು ತಗೊಂಡಿದ್ದಾನೆ. ಈಗಾಗಲೇ ಇವನ ಬಗ್ಗೆ ತಹಶೀಲ್ದಾರ್, ಕೇರ್ಪುರ ತಹಶೀಲ್ದಾರ್ ಹಿಂಬರ ಕೊಟ್ಟಿದ್ದಾನೆ, ಇವನು ಶೆಡ್ಯೂಲ್ ಟ್ರೈಬ್ ಅಲ್ಲ ಅಂತ. ಮತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನದಲ್ಲಿ ದೂರು ಕೊಟ್ಟಿದ್ದೀವಿ. ಇವನು ಕೂಡ ಬಳಿಜಿಗ ನಾಯ್ಡು, ಇವನು ಈ ಸುಳ್ಳು ಕೇಸನ್ನು ಹಾಕ್ಕೊಂಡಿದ್ದಾನೆ ಶೆಡ್ಯೂಲ್ ಟ್ರೈಬ್ ಅಂತೇಳಿ ಅವನ ಮೇಲೆ ಆರೋಪ ಮಾಡಿದ್ದಾರೆ. NGTಯಿಂದ ಅವನ ಮೇಲೆ 25,000 ಅವನಿಗೆ ಫೈನ್ ಪೆನಾಲ್ಟಿಯನ್ನು ಕೊಟ್ಟಿದ್ದಾರೆ. ಈಗ ಇವತ್ತು ಅವನು ಏನು ಮಾಡ್ತಾ ಇದ್ದಾನೆ, ಸಾಮಾಜಿಕ ಜಾಲತಾಣದಲ್ಲಿ ನಾನು DC ಅವ್ರನ್ನ ಎದುರಿಸಿದ್ದೀನಿ, ತಹಶೀಲ್ದಾರ್ ಎದುರಿಸಿದ್ದೀನಿ, ದೊಡ್ಡ ಅಧಿಕಾರಿ ಎದುರಿಸಿದ್ದೀನಿ ಅಂತೇಳಿ ಅವ್ರ ಕಡೆಯಿಂದ ಹಣವನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡ್ತಾ ಇದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಅವನು ಈಗಾಗಲೇ ಮೊನ್ನೆ ಸುರೇಶ್ ವೆಂಕಟೇಶ್ ಅವರು ನಮ್ಮನ್ನು ಮರ್ಡರ್ ಮಾಡ್ತಾನೆ ಅಂತೇಳಿ ಒಂದು ಕಾಡುಗೋಡಿ ಪೊಲೀಸ್ ಠಾಣೆ ಮುಂದೆಗಡೆ ಬಟ್ಟೆ ಹರ್ಕೊಂಡು ಚಳುವಳಿ ಮಾಡಿದ. ಸುರೇಶ್ ವೆಂಕಟೇಶ್ ಕ್ರಿಮಿನಲ್ ಅಲ್ಲ, ರೌಡಿ ಅಲ್ಲ. ಸುಮಾರು 50 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಮೂಲತಃ ದಲಿತ ಸಮುದಾಯಕ್ಕೆ ಸೇರಿದವನು ನಾನು. ನನ್ನದೇ ಆದಂಥ ಇತಿಹಾಸ ಇದೆ, ನನ್ನದೇ ಆದಂಥ ಹೋರಾಟಗಳಿದೆ. ನನ್ನ ಮೇಲೆ ಏನಾದರೂ ಒಂದೇ ಒಂದು ಕೇಸ್ ಇದ್ದರೆ ನೀವು ನನ್ನ ಸ್ಟೇಷನ್, ನನ್ನ ಲಿಮಿಟ್ ಬರುವಂಥ ವೈಟ್ಫೀಲ್ಡ್ ಸ್ಟೇಷನ್ ಇದೆ ಅಥವಾ ಹಲವಾರು ಸ್ಟೇಷನ್ಗಳಿದೆ, ನೀವು ಎನ್ಕ್ವೈರಿ ಮಾಡ್ಬೋದು. ಅವನು ರೌಡಿ ಶೀಟರ್ ಪ್ರೆಸೆಂಟು, ಕಳ್ಳತನ ಮಾಡಿದ್ದಾನೆ, ವಂಚನೆ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ, ಹೆಣ್ಣು ಮಕ್ಕಳ ಬಗ್ಗೆ ಅಗೌರವಾಗಿ ಮಾತಾಡಿದ್ದಾನೆ. ಈಗಾಗಲೇ ಒಂದು CD ಬಿಟ್ಟಿದ್ದೀವಿ. ಆ CDನಲ್ಲಿ ಕೆಟ್ಟ ಪದಗಳನ್ನು ಯೂಸ್ ಮಾಡಿದ್ದಾನೆ. ಇವತ್ತು ಹೆಣ್ಣು ಮಕ್ಕಳಿಗೆ ಅಗೌರವ ಆಗ್ತಾ ಇದೆ.
ಇವತ್ತು ಮಹಿಳಾ ಸಂಘಟನೆಯವರು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವನ ಬಗ್ಗೆ ಬಹಳ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಾರೆ. ಇವತ್ತು ಈ ಭಾಗದಲ್ಲಿ ಯಾಕೆಂದರೆ ಅವನಿರೋ ಈ ಭಾಗ DCP ಸಾಹೇಬ್ರಿಗೆ ಬರುತ್ತೆ, ಆಮೇಲೆ SCP ಸಾಹೇಬ್ರಿಗೆ ಬರೋದ್ರಿಂದ ನಾವು ಸಾಂಕೇತಿಕವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ಒಮ್ಮತದಿಂದ ಒಂದು ಅನುಮತಿ ತಗೊಂಡು ನಾವು ಇವತ್ತು ಇಲ್ಲಿ ಚಳವಳಿಯನ್ನು ಮಾಡಿದ್ದೀವಿ. ಕೂಡಲೇ ಇವತ್ತೇನು ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಹೇಳೋದು ಒಂದು ಇಷ್ಟೇ, ಅವನ ಮೇಲೆ 48 ಕೇಸ್ ಇದೆ. ಕೂಡಲೇ ಅವನ್ನ ಸರ್ಕಾರ ಪೊಲೀಸ್